ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ, ನಿಮ್ಮನ್ನ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್ 71ಗೆ. ಬನ್ನಿ, ಇವತ್ತಿನ ದಿನ ಬರುವಂಥ 14ರಿಂದ 20ರವರೆಗೂ ಮಿಥುನ ರಾಶಿಯವರಿಗೆ ಅವರ ಒಂದು ಲವ್ ರೀಡಿಂಗ್ ಏನು ಹೇಳುತ್ತೆ, ಲವ್ ಆಸ್ಪೆಕ್ಟ್ ಏನಿದೆ, ಅವರ ಒಂದು ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ, ಅವರ ಒಂದು ಫೀಲಿಂಗ್ಸ್ ಏನಿದೆ, ಅವರ ಒಂದು ಪಾರ್ಟ್ನರ್ ಫೀಲಿಂಗ್ ಏನಿದೆ, ಮತ್ತೆ ಏನು ಅವರಿಗೆ ತೊಂದರೆಗಳು ಬರುವಂಥ ಚಾನ್ಸ್ ಇದೆ ಇನ್ ಫ್ಯೂಚರಲ್ಲಿ, ಯೂನಿವರ್ಸಿಂದ ಗೈಡೆನ್ಸ್ ಕೂಡ ನಾವು ಒಂದ್ಸಾರಿ ಚೆಕ್ ಮಾಡೋಣ. ಈ ಒಂದು ರೀಡಿಂಗ್ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಮತ್ತೆ ಸಿಂಗಲ್ ಯಾರಾದರೂ ಇದನ್ನ ನೋಡ್ಬೋದು. ಇದ್ರ ಜೊತೆಗೆ ರೀಡಿಂಗ್ ನಿಮಗೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ರೀಡಿಂಗ್ ನಿಮಗೆ ಅಕ್ಯುರೇಟ್ ಆಗಿ ಬರ್ಬೇಕಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾರ್ಡ್ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಅನ್ನ ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ ಏನಿದೆ ಅಂತ ಹೇಳಿ. ಮಿಥುನ ಅವರಿಗೆ ಅವರ ಒಂದು ಲವ್ ರೀಡಿಂಗ್ ಏನ್ ಹೇಳುತ್ತೆ, ಏನ್ ನಡೀತಾ ಇದೆ ಅಂತ, ಅವರ ಭಾವನೆಗಳನ್ನು ಚೆಕ್ ಮಾಡೋಣ. ಅವರ ಒಂದು ಲವ್ ಅನ್ಸಿರ್ತಾರಲ್ವಾ, ಅವರ ಭಾವನೆಯನ್ನು ಕೂಡ ನಾವು ಚೆಕ್ ಮಾಡೋಣ. ಓಕೆ, ಸೊ ಫ್ರೆಂಡ್ಸ್, ಕರೆಂಟ್ ಸಿಚುವೇಶನ್ ನಾನು ಚೆಕ್ ಮಾಡ್ತಾ ಇರೋಂಥ ಪ್ರಕಾರ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಏನೋ ಒಂದು ಮಾನಸಿಕವಾಗಿ ಎಲ್ಲೋ ನೀವು ಅಷ್ಟು ಸರಿಯಾಗಿ ನಡೀತಾ ಇಲ್ಲ. ಯಾಕಂತಂದ್ರೆ ಎಲ್ಲೋ ಜಗಳದ ಒಂದು ಮೊಮೆಂಟ್ ನನಗೆ ಕಾಣ್ತಾ ಇದೆ. ಓಕೆ, ಸೊ ಜಗಳದ ಒಂದು ಮೊಮೆಂಟು ಕಾಣ್ತಾ ಇದೆ. ಹಾಗಾಗಿ ಆಗ್ತಾ ಇರ್ಬೋದು, ಒಂದು ಫ್ಯಾಮಿಲಿ ಅಂತಂದ್ರೆ ಅಥವಾ ಒಂದು ವರ್ಕ್ ಝೋನ್ ಅಂತಂದ್ರೆ ನಮ್ ಬಿಟ್ಟು ಇನ್ನು ಎಷ್ಟೋ ಜನ ಇರ್ತಾರೆ. ಎಲ್ಲರೂ ಒಂದು ಅವರ ಜೊತೆಗೆ ಮ್ಯಾಚ್ ಆಗ್ಬೇಕು ಅಂತ ಇರೋದಿಲ್ಲ, ಹೌದಲ್ವಾ? ಹಾಗಾಗಿ ಕರೆಂಟ್ ಸಿಚುವೇಶನ್ ನೀವೇ ವಿನ್ ಆಗ್ಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ನೀವು ಕೂಡ ಹೋಗ್ತಾ ಇದ್ದೀರಾ. ಅದರಿಂದ ನಿಮ್ಮ ಒಂದು ಕಾಲೀಗ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ಅವರು ಕೂಡ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಆಗುತ್ತೆ ಕೆಲವೊಂದ್ ಸಾರಿ ನಮ್ಮ ಈಗೋ ಹರ್ಟ್ ಆದಾಗ ನಾವು ಅದನ್ನ ಯಾವ ರೀತಿ ನೀವು ತಗೋತೀರಾ ಅಂತ, ಇದೆ ಎಷ್ಟು ರೆಸೊನೇಟ್ ಮಾಡ್ತೀರಾ ಅಂತ ನೋಡಿ. ನಮಗಾಗಿರೋದನ್ನ ಎಕ್ಸ್ಪ್ರೆಸ್ ನಾವು ಜಗಳದ ಮುಖಾಂತರ ಮಾಡ್ತೀವಿ, ಓಕೆ ಅನ್ನೋಂಥ ಭಾವನೆ ಇಲ್ಲಿ ನಡೀತಾ ಇರೋವಂಥದ್ದು. ಹಾಗೆ ಇನ್ನು ನಿಮ್ಮ ಫೀಲಿಂಗ್ಸ್ ಏನಿದೆ, ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ಒಂದು ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ ನಿಮ್ಮ ಒಂದು ಫ್ಯಾಮಿಲಿ ಝೋನಲ್ಲಿ. ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಇರ್ಬೋದು, ನಡೀತಾ ಇರುವಂತದ್ದು ಒಂದು ವರ್ಕ್ ಪ್ಲೇಸ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಆದ್ರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಏನಿದೆ, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಲವ್ ಒನ್ಸ್ ಜೊತೆಗೆ ಯಾವ ರೀತಿ ಇದೆ ಅಂತಂದ್ರೆ, ನೀವು ಇಂಟರ್ನಲ್ಲಿ ತುಂಬಾನೇ ಹ್ಯಾಪಿ ಆಗಿದ್ದೀರಾ. ಒಂದು ಕಂಪ್ಲೀಷನ್ ಕಾಣ್ತಾ ಇದ್ದೀರಾ ಆ ಒಂದು ರಿಲೇಶನ್ಶಿಪ್ ಅಲ್ಲಿ. ನಿಮಗೆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇದೆ, ಹಾರ್ಮನಿ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ನಿಮ್ಮ ಭಾವನೆ ಜೀವನದಲ್ಲಿ ಎಷ್ಟೇ ಜಗಳ ಅಂತ ಆದ್ರೂ ಕೂಡ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಗೆ ಇರುವಂತ ಭಾವನೆ ಏನಂತಂದ್ರೆ, ನೀವು ತುಂಬಾನೇ ಹ್ಯಾಪಿ ಆಗಿದ್ದೀರಾ. ಓಕೆ, ಸೊ ಇದು ಹ್ಯಾಪಿನೆಸ್ ಯಾವ ರೀತಿ ಇರ್ಬೋದು ಅಂದ್ರೆ, ನೀವು ಥಿಂಕ್ ಮಾಡ್ತಾ ಇರ್ಬೋದು ನಿಮ್ಮ ಒಂದು ಫ್ಯಾಮಿಲಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, 2 3 ಜನ ಆಗ್ಬೇಕು, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಮಾಡಬೇಕು, ನಿಮ್ಮ ರಿಲೇಶನ್ಶಿಪ್ ಅನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋಂಥ ಸಿಚುವೇಶನ್ ಇವಾಗ ನಿಮ್ದಿದೆ. ಹಾಗೆ ನಿಮ್ಮ ಪಾರ್ಟ್ನರ್ ಭಾವನೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವರು ಕೂಡ ತುಂಬಾನೇ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ನಿಮಗೆ ತುಂಬಾನೇ ಪ್ರಯಾರಿಟಿ ಕೊಡ್ತಾರೆ. ಅವರು ಕೂಡ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಫುಲ್ಫಿಲ್ಮೆಂಟ್ ಅವ್ರಿಗೂ ಅನಿಸ್ತಾ ಇದೆ. ಅವರು ಪ್ಯೂರ್ ಹಾರ್ಟೆಡ್ ಇದ್ದಾರೆ, ಅವರು ರಿಲೇಶನ್ಶಿಪ್ಗೆ ಬೆಲೆ ಕೊಡ್ತಾ ಇರುವಂತವ್ರು. ಓಕೆ, ಹಾಗಿದ್ರೆ ಏನ್ ತೊಂದರೆಗಳು ಬರ್ಬೋದು ಈ ರಿಲೇಶನ್ಶಿಪ್ ಅಲ್ಲಿ? ಎಲ್ಲೋ ನಿಮ್ಗೆ ಏನ್ ನಡೀತಾ ಇದೆ, ಪ್ರಾಬ್ಲಮ್ ನಡೀತಾ ಇದೆ, ಅದರಿಂದ ನಿಮ್ಮ ಒಂದು ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬರುವಂತ ಚಾನ್ಸ್ ಇದೆ. ನಿಮ್ಗೆ ಏನ್ ಈ ಝೋನ್ ಅಲ್ಲಿ ನಡೀತಾ ಇದೆ ಪ್ರಾಬ್ಲಮ್, ಅದು ನಿಮ್ಮ ರಿಲೇಶನ್ಶಿಪ್ ಮೇಲೆ ಪ್ರಾಬ್ಲಮ್ ಆಗಿ ನೀವು ನಿಮ್ಗೆ ಎಂಗ್ಸೈಟಿ ಆಗುವಂತ ಚಾನ್ಸ್ ಇದೆ. ನಿಮ್ಮಷ್ಟಕ್ಕೆ ನೀವೇ ನೆಗೆಟಿವಿಟಿಯನ್ನ ಬಿಲ್ಡ್ ಮಾಡ್ಕೊಳ್ಳುವಂತ ಚಾನ್ಸ್ ಇದೆ. ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಬರುವಂತ ಚಾನ್ಸ್ ಇದೆ ಫ್ಯೂಚರ್ ಅಲ್ಲಿ. ಅಂದ್ರೆ ತೊಂದರೆಗಳು ಈ ರೀತಿ ಬರುತ್ತೆ. ಯಾಕಂತಂದ್ರೆ ನೋಡಿ, ಇಲ್ಲಿ ಫಸ್ಟ್ ಕಾರ್ಡೆ ನಿಮ್ದು ಬಂದಿರೋದು ಜಗಳದ್ದು. ಹೌದು, ನೀವೇ ವಿನ್ ಆಗ್ಬೇಕು ಅನ್ನೋಂಥ ಭಾವನೆ ಇಟ್ಕೊಂಡೆ ನೀವು ಜಗಳ ಮಾಡೋದು. ಅದರಿಂದ ಯಾರೋ ನಿಮ್ಮಿಂದ 1 2 ನಿಮ್ಮಿಂದ ದೂರ ಆಗ್ತಾನೆ ಇದ್ದಾರೆ.
ಪ್ರೆಸೆಂಟಲ್ಲಿ. ಸೊ ಇದು ಏನಾಗುತ್ತೆ, ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂಥ ಎಮೋಷನಲಿ ಫುಲ್ಫಿಲ್ಮೆಂಟ್ ಆಗಿರುವಂಥ ಭಾವನೆಗಳಿಗೆ ಧಕ್ಕೆ ಬರುವಂಥ ಚಾನ್ಸಸ್ ಇಲ್ಲಿ ಬರ್ತಾ ಇದೆ. ಬರ್ಬೋದು. ಓಕೆ, ನಾವು ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಡಿಸ್ಟರ್ಬೆನ್ಸ್ ನಮಗೆ ಬಂದಿರುತ್ತೆ ಮನಸ್ಸಲ್ಲಿ. ಆ ಒಂದು ಡಿಸ್ಟರ್ಬೆನ್ಸ್ ಅನ್ನ ಇಲ್ಲಿ ಕರೆಂಟಲ್ಲಿ ಏನು ಒಂದು ಫುಲ್ಫಿಲ್ಮೆಂಟ್ ಇರುವಂಥ ರಿಲೇಶನ್ಶಿಪ್ ಅಲ್ಲಿ ನಾವು ಹಾಕುವಂಥ ಚಾನ್ಸಸ್ ಇರುತ್ತೆ. ನಿಮ್ಗೆ ಎಲ್ಲಿವರೆಗೂ ಭಾವನೆಗಳು ಬರುತ್ತೆ ಅಂತಂದ್ರೆ, ಯಾವುದೂ ರಿಲೇಶನ್ಶಿಪ್ ಬೇಡ, ಬಿಟ್ಬಿಡೋಣ ಎಲ್ಲಾನು. ಎಷ್ಟು ಮಾಡಿದ್ರೆ ಏನಿದೆ, ಏನಾಗುತ್ತೆ ಅನ್ನುವಂಥ ಭಾವನೆ ಬರುತ್ತೆ. ಓಕೆ, ಇನ್ ಫ್ಯೂಚರ್ ಅಲ್ಲಿ ನೀವು ಒಂದು ರಿಲೇಶನ್ಶಿಪ್ ಬ್ಯಾಲೆನ್ಸ್ ಅನ್ನ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀರಾ. ನಿಮ್ಮ ಒಂದು ವರ್ಕ್ ಝೋನ್ ಇರ್ಬೋದು, ನಿಮ್ಮ ಒಂದು ಕರೆಂಟ್ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ವರ್ಕ್ ಝೋನ್ ಇರ್ಬೋದು, ನೀವು ತುಂಬಾನೇ ಪ್ರಯತ್ನ ಮಾಡ್ತೀರಾ. ಯಾವುದನ್ನು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಆಗ್ತಾ ಇಲ್ಲ ಅಂತ ಬಿಟ್ಕೊಡೋದಿಲ್ಲ. ನೀವೇನ್ ಮಾಡ್ತೀರಾ, ಅದಕ್ಕಾಗಿ ವರ್ಕ್ ಮಾಡ್ತೀರಾ. ಅದನ್ನ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ತುಂಬಾನೇ ಪ್ರಯತ್ನ ಮಾಡ್ತೀರಾ. ಓಕೆ, ಹಾಗಿದ್ರೆ ನಿಮಗೆ ಗೈಡೆನ್ಸ್ ಏನ್ ಬರ್ತಾ ಇದೆ? ಭಾವನೆಗಳ ಮೇಲೆ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಎಲ್ಲಾನು ಇರುತ್ತೆ, ಓಕೆನಾ. ಕೆಲವೊಂದು ಸಾರಿ ನಾವು ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತೀವಿ. ಸೊ ಅದನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಯೂನಿವರ್ಸ್ ಇಂದ ನಿಮಗೆ ಬರುವಂತ ಗೈಡ್ಲೈನ್ಸ್ ಎಲ್ಲ ಇದೆ ಲೈಫಲ್ಲಿ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಎದ್ರ ಮೇಲೆ ಫೋಕಸ್ ಮಾಡಬೇಕು ಅದನ್ನ ಮಾಡೋದಿಲ್ಲ. ಯಾವ್ದು ನಮಗೆ ಬೇಡಾಗಿರುತ್ತೆ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಒಂದು ಚೈಲ್ಡಿಶ್ನೆಸ್, ಹೌದಾ? ಅದಕ್ಕೆ ಏನಿದೆ, ನಿಮ್ಮ ಥಾಟ್ಸ್ಗಳ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ರಿಲೇಶನ್ಶಿಪ್ ಮೇಲೆ ನೀವು ಫೋಕಸ್ ಮಾಡಿ, ಅದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಇಂದ ನಿಮಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಿದ್ರೆ ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಮತ್ತೆ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ಏನಾದರೂ ನಿಮಗೆ ಡೌಟ್ಸ್ ಅಂತ ಇದ್ರೆ, ನಿಮ್ಮ ಒಂದು ಕ್ವಶನ್ಸ್ ಏನಾದರೂ ಇದ್ರೆ ನೀವು ನನಗೆ ಕಮೆಂಟ್ ಅನ್ನ ಮಾಡಿ. ಸ್ವಲ್ಪ ಲೇಟ್ ಆಗ್ಬೋದು, ಅದಕ್ಕೆ ನಾನು ನಿಮಗೆ ಆನ್ಸರ್ ಅನ್ನ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.